ಹಲೋ ಎವ್ರಿವನ್, ಎಲ್ಲರೂ ಹೆಂಗದಿರಿ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ. ಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ನಿನ್ನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಅದರದ್ದು ಕಂಟಿನ್ಯೂ ಭಾಗನ ಇದು. ಆಮೇಲೆ ಇದು ಧಾರವಾಡ ಒಳಗೆ ರೈಲ್ವೆ ಸ್ಟೇಷನ್ ಒಳಗೆ ಒಂದು ಸ್ವಲ್ಪ ನಾವು ಮಸ್ತಿ ಮಾಡಿದ್ವಿ. ಅದು ನಿನ್ನೆ ವಿಡಿಯೋ ಒಳಗೆ ಹಾಕೋದು ಮಿಸ್ ಮಾಡಿದ್ದೆ ನಾನು. ಅಂದರೆ ಅದು ಅವರು ನಂಗೆ ವಿಡಿಯೋ ಕಳ್ಸಾರ, ಬಟ್ ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡೇ ಇರಲಿಲ್ಲ. ಅದು ಬಂದೇ ಇಲ್ಲ ಅಂತ ಹೇಳ್ಕೊಂಡು ನಾನು ಅದನ್ನು ಎಡಿಟ್ ಮಾಡಿ ಹಾಕಿರಲಿಲ್ಲ. ಸೊ ಆ ಮಸ್ತಿನ ನೀವು ನೋಡಿ ಎಂಜಾಯ್ ಮಾಡಿ ಅಂತೇಳಿ ಈ ವಿಡಿಯೋ ಒಳಗೆ ಅದನ್ನು ಹಾಕಕತ್ತೀನಿ. ಸೊ ನೋಡಿರಿ, ಫುಲ್ ಮಸ್ತ್ ಎಂಜಾಯ್ ಮಾಡೀವಿ ನಾವು. ಯಾವ ಥರ ಮಾಡೀವಿ ಅಂಥೇಳಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತೈತಿ. ನಾ ಇದನ್ನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ನಕ್ಕಿನಿ. ವಾಪಸ್ ಅದೆಲ್ಲ ನಾವು ಮಾಡಿದ್ದೆಲ್ಲ ನೆನಪಾಗಿ ವಾಪಸ್ ಚಿಕ್ಕ ನಕ್ಕಿನ ನಾನು. ಇಷ್ಟು ವಿಡಿಯೋ ಎಡಿಟ್ ಮಾಡೋದ್ರೊಳಗೆ ಸಿಕ್ಕಾಪಟ್ಟೆ ನಕ್ಕಿದೆ. ನೀವು ನೋಡಿರಿ, ನಿಮಗೂ ಫುಲ್ ಖುಷಿ ಆಗ್ತೈತಿ. ನೋಡಿದ ಕೂಡಲೇ ಒಂದು ಪಾಸಿಟಿವ್ ವೈಬ್ಸ್ ಬರ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಸೊ ಬರ್ರಿ, ಮತ್ತೆ ತಡ ನಾವೇನೇನು ಮಾಡಿದ್ವಿ ತಿರುಪತಿ ಒಳಗೆ ಅದನ್ನೆಲ್ಲ ತೋರಿಸ್ತೀನಿ. ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ಇದ್ರೊಳಗೆ ಹಾಕ್ತೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದು ಹೇಳ್ತೀನಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋ ಒಳಗೆ. ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲೂ ಮೊಬೈಲ್ ಅಲೌ ಮಾಡೋದೇ ಇಲ್ಲ, ಎಲ್ಲ ಕಡೆ ಮೊಬೈಲ್ ಡೆಪಾಸಿಟ್ ಮಾಡಬೇಕಪ್ಪ ಅಂತೀನಿ. ಸೊ ದಟ್ ನಂಗೆ ಎಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹೊರಗೆ ಎಷ್ಟು ನನ್ನ ಕಡೆ ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋ ಮಾಡ್ಕೊಂಡಿನಿ. ನನ್ನದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಬರ್ರಿ ಮತ್ತೆ ತಡ ವಿಡಿಯೋ ನೋಡೋಕೆ ಮಾಡ ಕರೆಕ್ಟ್ ಮಾಡ ಜೋರ ಹಿಂಗ್ ಮಾಡ್ಬೇಕು. ನಗು ಬದ್ಲಿ ನೋಡ್ರಿ, ಅಲ್ಲ ಅದೇ ಹಂಗ್ ಮಾಡತ್ತ. ಹೆಂಗ್ ಮಾಡೋದು ಅದು? ಅಲ್ಲೈತ್ ನೋಡಲ್ಲಿ. ಮಾಡ್ರಿ. ಸರಿ ಮಾರೇ, ಫೈನಲಿ ನಮ್ದು ರೀಲ್ ಕಂಪ್ಲೀಟ್ ಆಯ್ತು. ತಿರ್ಗೋದು ಇಲ್ಲಿ ಧಾರವಾಡ ಒಳಗೆ ತಿರುಗಿದ್ರೆ ನಾವು ತಿರುಪತಿ ಒಳಗೆ ನಿಮಗೆ ಭೇಟಿ ಆಗ್ತೀವಿ, ಆ ಥರ ಅದನ್ನು ರೀಲ್ ಮಾಡಕತ್ತಿದ್ವಿ. ಸೊ ರೀಲ್ ಗಾನ್ ರಾಂಗ್ ಅಂಥೇಳಿ ಎಷ್ಟೊಂದು ಸಲ ರೀಟೇಕ್ ಮಾಡ್ಕೊಂಡು ಫೈನಲಿ ಇದು ಫೈನಲ್ ರೌಂಡ್ ಮುಗೀತು, ಕಂಪ್ಲೀಟ್ ಆಯ್ತು. ಸೊ ಇನ್ನೇನು ಜಸ್ಟ್ ನಾವು ಧಾರವಾಡಿಂದ ತಿರುಪತಿಗೆ ರೀಚ್ ಆದ್ವಿ. ಮಾರ್ನಿಂಗ್ 7:15 ಆಗಿತ್ತು, ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ನಲ್ಲ. ಸೊ 7:15 ಆಗಿತ್ತು, ರೀಚ್ ಆದ್ವಿ. ಅದು ಹೋದ ವಿಡಿಯೋದೊಳಗೆ ರೀಚ್ ಆದ ತಕ್ಷಣ ನಾವು ಅಲ್ಲಿ ಎಲ್ಲಿ ಹೋಗಿದ್ವಿ ಅನ್ನೋದನ್ನು ನಾನು ವಿಡಿಯೋ ತೋರ್ಸೋಕ್ಕಾಗಿರಲಿಲ್ಲ. ಸೊ ಅದೊಂದು ಕ್ಲಿಪ್ ಸಿಕ್ತು, ಅದಕ್ಕೆ ಇವತ್ತಿನ ಈ ವಿಡಿಯೋ ಒಳಗೆ ಅದನ್ನು ಹಾಕಿದೆ. ಎಂಟ್ರೆನ್ಸಿಂದ ನಾವು 300 ರೂಪೀಸಿಂದ ತೊಗೊಂಡು ಹೋಗಿದ್ವಲ್ಲ ಟಿಕೆಟ್, ಅದು ಟೋಕನ್. ಅಲ್ಲಿಂದ ಒಳಗೆ ಹೋಗೋ ತನಕನೂ ಮೊಬೈಲ್ ಅಲೌ ಮಾಡ್ತಾರೆ. ಒಂದು ಕಡೆ ಹೋದ ತಕ್ಷಣ ಅಲ್ಲಿ ಮೊಬೈಲ್ನ ಡೆಪಾಸಿಟ್ ಮಾಡಬೇಕು. ಸೊ ಎಲ್ಲಿ ತನಕ ಹೋಗಿನಿ ಅಲ್ಲಿ ತನಕ ವಿಡಿಯೋನ ಮಾಡ್ಕೊಂಡಿದ್ದೆ ಅದನ್ನು. ಆಮೇಲೆ ದರ್ಶನ ಎಲ್ಲ ಮುಗಿಸಿ ಬಂದ ತಕ್ಷಣ ಮುಗಿಷ್ಟೊತ್ತಿಗೆ ನಮ್ಮದು 7:30 ಏನೋ ಆಗಿತ್ತು. ಸೊ ಇದು ರಾತ್ರಿ ಇದು ವ್ಯೂ ಮಸ್ತ್ ಕಾಣತ್ತಿತ್ತು, ಗುಡಿ ಎಲ್ಲ. ಆಮೇಲೆ ಅಲ್ಲಿ ಮೇಲ್ಗಡೆ ದೀಪ ಹಚ್ತಾರೆ, ಅದು ನಾವೇನು ಮಾಡಲಿಲ್ಲ, ಜಸ್ಟ್ ವಿಡಿಯೋ ಒಳಗೆ ತೋರಿಸಿದೆ ನಿಮಗೆ. ಎಲ್ಲಿ ಬೇಕಲ್ಲಿ ಲೈಟ್ಸ್. ಆಮೇಲೆ ಇಲ್ಲಿ ಟಾಯ್ಲೆಟ್ ರೂಮ್ ಮತ್ತು ಬಾತ್ರೂಮ್ ಫುಲ್ ಕ್ಲೀನ್. ಎಷ್ಟೊಂದು ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಬಟ್ ಒಂದು ಏನೋ ತೋರಿಸ್ತೀನಿ ನಮಗೆ. ನಿನ್ನೆ ಹತ್ರ ದರ್ಶನ ತೋರ್ಸೋಕ್ಕಾಗಲಿಲ್ಲ. ನಿನ್ನೆ ಅಂದ್ರೆ ಏನೋ ತಲೆ ಬೋಳ್ಸೋದು ತೋರಿಸಲಿಲ್ಲ, ಏನೋ ತಲೆ ಬೋಳ್ಸೋದು ತೋರ್ಸಂಗೆ ಅಲ್ಲಿ ವಿಡಿಯೋ ಅಲೋ ಮಾಡೋದೇ ಇಲ್ಲ.
ನೋಡೋಣ ಏನು ಸ್ವಲ್ಪ ಹೊಸ ಟ್ರೈ ಟ್ರೈ ಮಾಡ್ತೀವಿ. ಮಾಡ್ತೀವಿ. ನೀವು ಏನು ಸಪೋರ್ಟೇ ಮಾಡಲ್ಲ ಈಗ ಮಾಡಿ ಸ್ವಲ್ಪ ಏನು ಅವ ಹೇಳ್ದಂಗೆ ಮಾಡ್ರಿ ಹಾಂ. ಪ್ಲೀಸ್. ಸ್ವಲ್ಪ ಏನ್ರ ಮಿರಾಕಲ್ ಸೋನಿ ಮತ್ತೆ ಮುಗಿತು ಅಷ್ಟೇ. ಆಯ್ತು ಅಷ್ಟೇ. ಈಗ ನೋಡು ರೂಮ್ ಕ್ಲೀನಿಕ್ ಕೊಟ್ಟಿವಿ ಇಲ್ಲಿ. ಇವ ನೋಡಿ ಇವಾಗ ಇವ ನೋಡಿ ಮೊನ್ನೆ ಬದಲಾಗಿಟ್ಟ ಹಿಡ್ಕೊಂಡು ಈ ಬ್ಯಾಗಿಗೆ ಗಂಟು ಬಿಟ್ಬಿಟ್ಟ ನಾವು ಅದ್ರ ಮೇಲೆ ಕುಡಿದು ನೀ ಅದೇ ಮತ್ತೆ ಒಂದು ಡಬಲ್ ಸರ್ ಇಲ್ಲಿ ಚಲೋ ಆಗೈತಿ. नहीं बार कहा ताल फोड़ती ना ಹಾಂ कभी लाख फोड़ती ना हाँ? ಏನಕ್ಕೆ ಕೇಳ್ತಾರ ನಾವು ಹೇಳು. ನೀವು ಒಟ್ಟು ಸನಿಪ ದೂರದಿಂದ ಮಾತಾಡ ಎಷ್ಟು ಬೇಕಾದ್ರೆ ಮಾಡ್ತಾರೆ ಅಂದಾಜು ಫೋನ್ ಆಗೈತೇನ ಇದು ಸುಮ್ ಕೂತಾನ ನಾ ಹೇಳುದೇ ಇಲ್ಲ ಇವತ್ತೊಂದಿನ ಹೇಳುದೇ ಇಲ್ಲ ಇವತ್ತೊಂದಿನ ಹಾಗೆ ಕುಂದಿರ್ಲಿ ಪಾಪು ಹಂಗೆ ಕುಂತ ನೋಡಲ್ಲಿ ಅದಕ್ಕೆ ನೋಡಲ್ಲಿ ಪಾಪು ತೋರಿಸು ಸೋನಿ ಇಲ್ಲೇ ಕಳಿಸ್ ಅಲ್ಲಿ ನೋಡಲ್ಲಿ ಇಷ್ಟೇ ಕುಂದಿರ್ಲಿ ಅವ ಅಷ್ಟೇ ಕುಂದ್ರ ಮಾತಾಡೋದಿಲ್ಲ ಅವ ಅದೊಂದು ಚಾವಿ ಅಂದ್ರೆ ಯಾರ ಜೊತೆನೂ ಹಾಕೊಂಡು ನಡೆಸೋದು ಹಾಕೊಂಡು ವಾವ್ ಎಷ್ಟೊಂದು ಕಾಣಿಸ್ತದೆ ನೋಡಿ. ಈಗ ಹೋಗಲಿಲ್ಲ ನೋಡು ಎಲ್ಲರೂ ಎಷ್ಟೊಂದು ಕಾಣಿಸ್ತೈತಲ್ಲ ಇದು. ಚಸ್ಮಾ ಚಂದ ಚಶ್ಮಾ ಚಂದ ನಾ ಹಾಕೊಂಡ್ಬಿಟ್ಟು ಅದು ಕಮೆಂಟ್ ಮಾಡಿ ಒಬ್ರ ಕಾಣಿಸ್ತಾರೆ 4 ಮಂದಿ ಕಾಣಿಸ್ತಾರೆ ಅದ್ರಾಗ 5 ಮಂದಿ ಒಬ್ರು ಪ್ಲಸ್ 4 ಇಲ್ಲ ನೀವಿಬ್ರು ಕಾಣಿಸ್ತಾರೆ 3 ಮಂದಿ ಅದಾರ ಅಲ್ಲಿ ನೀವ 4 ಮಂದಿ ಕಾಣಿಸ್ಬೇಕು. ಹಾಂ ಯಾರು ಬ್ಲಾಗ್ನಾಗ ಬರಕವಲ್ಲ ಅಂತ ನೋಡ್ರಿ ನಮ್ಮ ಮನ್ಯಾಗ. ಇವ್ರು ಎಲ್ಲಾರು ಮನೆಯವ್ರು ಹಿಂಗದಾರ ನೋಡು. ಅದೇ ಹೇಳೋದ್ರಾಗ ಅದೇ ನೋಡ್ರಿ ಹಿಂಗದಾರ ಮಾಡೋದವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಮತ್ತೆ ಹಂಗ ಮಾಡ್ತೀನಿ ಸೆಕೆಂಡ್ ಡೇ ನಾವು ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ಬೇಕಾದ್ರೆ ಬಸ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. AC ಬಸ್ ಪರ್ ಹೆಡ್ 200 ಅಪ್ ಆ್ಯಂಡ್ ಡೌನ್ ಸೇರಿ. ಬಸ್ಸೊಳಗೆ ಹೋಗ್ಬೇಕಾದ್ರೆ ನಮ್ಮ ಸಚ್ಚು ಅದು ರೋಡ್ ಆ್ಯಕ್ಚುಲಿ ಯು ಪಿನ್ ಟೈಪ್ ಐತಿ. ಅಂದ್ರೆ ಕರ್ವಿಂಗ್ ಭಾಳ ಅದಾವ. ರೌಂಡ್ ಸುತ್ಕೊಂತ ಬೆಟ್ಟ ಹತ್ತತ್ತೆ. ಅದು ಅವನಿಗೆ ಕರ್ವಿಂಗ್ ಆಗಿ ಬರೋಂಗಿಲ್ಲ. ಸೊ ಅವ ಏನು ಮಾಡ್ತಾನೆ, ಸೈಲೆಂಟಾಗಿ ಕೂಡ್ತಾನೆ, ಇಲ್ಲ ಒಂದೇ ಕಡೆ ನೋಡ್ತಾನೆ. ಅವನಿಗೆ ಮೋಷನ್ ಸಿಕ್ನೆಸ್ ಐತಿ ಅಂತ ಹೇಳಿ ಒಂದೇ ಕಡೆ, ಹಾಗಾಗಿ ಅವನಿಗೆ ಫುಲ್ ಕಾಡಾಕತ್ತಿದ್ವಿ. ಸೊ ಇದನ್ನು ನೋಡಿದ್ರು ಜಕ್ಕನಕ್ಕಿದ್ದ ನಾನು ವಾಪಸ್ ಅಶಕ ನೆಕ್ಸ್ಟ್ ಬೇಡ ಏನಾದ್ರು ಹೋಗಬೇಡ ಹುಡುಗ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಗುಡ್ಡದ ಮೇಲೆ ನಾನು ಬರ್ತೀನಿ ಈಗ ಸುಮ್ಕುಂದು ಗುಡ್ಡದ ಮೇಲೆ ನಾನು ಬರ್ತೀನಿ ಸುಮ್ಕುಡ ನೋಡೆಲ್ಲ ಈ ತುಳಕ ಕೈ ಚಳಕ
ಕೈ ಚಳಿ ಚಳಿ ತಾಳೆ ಈ ವಿಡಿಯೋ ಮಾಡಕ್ಕೂ ಇಲ್ಲಿ ಕಿಡಿಕಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಅವ ನೋಡ ಸಚ್ಚು ಹೆಂಗ್ ಕುಂತಾನ ಅದರ ಮೈ ಇರ್ಬೇಕು ಎಂತ ತಣ್ಣಗೂ ಬೇರೆ ಬರೋದು ಮೌನಿನ ಎಂತದ್ರ ಮೂಗಿರ್ಬೇಕು ಮೌನಿನ ಒಂದ್ಸತ ಅಡ್ಡ ಒಂದ್ಸತ ಸೀದಾ ಮಾಡತ್ತನ ಹರ್ಷ ಮಾಮರು ಕಳಿಸಿ ಕಡೆ ಸಂಜೋದಿನಿ ಹರ್ಷ ಮಾಮರು ಕಳಿಸಿ ಕಡೆ ಮಾಮರು ಕಳಿಸಿ ಕಡೆ ನಾ ಅಂಜಾಕತ್ತೀನಿ ಮತ್ತ ಚಸ್ಮಾ ನೋಡಿ ಹೆಂಗ್ ಸೀದಾ ಮಾಡ್ಕೊಳ ಹರ್ಷ ಮಾಮ ಸಂಜು ಮಾಮ ಬಾಯಿ ಕಡೆ ಸಂಜು ಮಾಮ ಯವ್ವ ಬರ್ತೀನಿ ಒಂದು ಬರ್ತೀನಿ ಈಚಿ ಕಡೆ ಬನ್ನಿ ಮಾಮ ಕವರ್ ಈಚಿ ಕಡೆ ಬನ್ನಿ ಚೀಲ ಹೋಗಿ ಚೀಲ ಬ್ಯಾಡಿಗೆ ಇಲ್ಲೇ ಮಾಡ್ಕೊಳ್ತೇವೆ ಕವರ್ ರೆಡಿ ಎಲ್ಲ ಇಲ್ಲೇ ಮಾಡ್ತೀವಿ ಮಾಮ ಮಾಡ್ತಿದ್ರು ಕವರ್ ರೆಡಿ ಮಾಮ ಸರಿ ಹೋದವ್ರು ಸರಿ ಸ್ವಲ್ಪ ಕುಂದ್ರ ಕಡೆ ಅಯ್ಯಪ್ಪ ಮಾಮ ಬಿದ್ದ ತಿರುಮಲಕ್ಕೆ ಬಂದ ತಕ್ಷಣ ನಾವೇನು ಅಂದ್ಕೊಂಡ್ವಿ ಇನ್ನೊಂದ್ಸಲ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಟೈಮ್ ರಗಡಿತ್ತು ಆದ್ರೆ ದರ್ಶನದ ಬದ್ಲಿನ ಅಲ್ಲಿ ಸುತ್ತಮುತ್ತ ನೋಡುವಂಥ ಪ್ಲೇಸಸ್ ಭಾಳ ಅದಾವ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲೊಂದು ಟಾಟಾ ಸುಮೋ ಅಂತ ಹೇಳಿ ಗಾಡಿ ಈ ಥರ ಗಾಡಿ ಇರ್ತಾವೆ ಅಲ್ಲಿ ಜಾಸ್ತಿ ಇವೇ ಗಾಡಿ ಅಲ್ಲಿ ಇರೋದು ಈ ಥರ ಗಾಡಿ ನಾವು ಬುಕ್ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಮುತ್ತ ಒಂದು 5-6 ಪ್ಲೇಸ್ ಅದಾವೆ ಅವನ್ನೆಲ್ಲ ನೋಡೋಕ್ಕಂತ ಹೇಳಿ ಹೋದ್ವಿ ಈಗ ಫಸ್ಟ್ ಬಂದಿದ್ದೆ ನಾವು ಶ್ರೀವಾರಿ ಪಾದಂ ಅಂತ ಹೇಳಿ ಅಂದರೆ ಶ್ರೀನಿವಾಸನ ಪಾದ ಅದಾವಂತ ಅಲ್ಲಿ ಸೊ ಇಲ್ಲಿಂದ ಡೈರೆಕ್ಟ್ ಪಾದದ ದರ್ಶನ ಆದ ತಕ್ಷಣ ನಮಗೆ ಡೈರೆಕ್ಟಾಗಿ ಶ್ರೀನಿವಾಸನ ಗುಡಿ ಕಾಣಿಸುತ್ತೆ ಅಂದರೆ ತಿರುಮಲ ಒಳಗಿರುವಂಥ ಶ್ರೀನಿವಾಸನ ಗುಡಿ ಕಾಣಿಸುತ್ತೆ ಕ್ವೈಟ್ ಗುಡ್ ಅನ್ನಿಸ್ತು ಚಂದ ಐತಿ ನೋಡೋಕೆ ಶ್ರೀನಿವಾಸನ ಪಾದನ ನಾವು ಮುಟ್ಟಿ ಅವನ ಆಶೀರ್ವಾದ ನಾವು ತೊಗೊಂಡಂಗೆ ಆಯ್ತು ಎನ್ವಿರಾನ್ಮೆಂಟ್ನು ಮಸ್ತ್ ಇತ್ತು ಸ್ಟೆಪ್ ಹತ್ತಿ ಹೋಗಬೇಕು ಮೇಲ್ಗಡೆ ಸೊ ಫುಲ್ ಮೇಲ್ಗಡೆ ಐತಿ ಶ್ರೀನಿವಾಸನ ಪಾದಗಳದಾವ ಶ್ರೀವಾರಿ ಪಾದಂಲು వచ్చేసారు ఎట్టా ಯಾವ పక్క వచ్చేది ఆ పక్కన నేను ఈ పక్క వస్తాను ಹಿಂದಿ ಜಗಡ್ತದೆ పట్టుకోరా చిన్ను మీ అమరావతి దాకా ಡೈರೆಕ್ಟ್ ಗುಡಿ ಕಾಣುತ್ತೆ ಎಲ್ಲೈತಿ ಅಲ್ಲಿ ಕಾಣುತ್ತೆ ಅಲ್ಲಿಂದ ನಾವು ಸೀದಾ ಬಂದಿರೋದು ಶಿಲಾ ತೋರಣಮ್ಮ ನ್ಯಾಚುರಲ್ ಸ್ಟೋನ್ ಆರ್ಚು ಮತ್ತು ಚಕ್ರತೀರ್ಥ ಎರಡೂ ಇಲ್ಲೇ ಅದಾವ ನ್ಯಾಚುರಲ್ ಸ್ಟೋನ್ ಆರ್ಚ್ ಮಸ್ತ್ ಐತಿ ಶಿಲಾ ತೋರಣಂ ಅಂತ ಹೇಳಿ ಈಗ ಎಲ್ಲಿ ಬಂದೀವಿ ಅದು ಎಷ್ಟು ಶಿಲಾ ತೋರಣಂ ಏನೂ ಇಲ್ಲ ನ್ಯಾಚುರಲ್ ಸ್ಟೋನ್ ಆರ್ಚ್ ಆಗಿ ಏನೂ ಇಲ್ಲ ನಮ್ಮ ನಡುವೆ ಗ್ಯಾಪ್ ಅದ ಅದು ಚಂದ ಐತಿ
ಆಮೇಲೆ ಇಲ್ಲೇನೂ ಚಕ್ರ ತೀರ್ಥ ಐತಿ. ಮುಂದಕ್ಕೆ ಹೋದ ತಕ್ಷಣ ಇಲ್ಲೇನೂ ಚಕ್ರ ತೀರ್ಥ ಐತಿ. ನಡಿ ನಡಿ ಕಾಲು ಸುಡ್ತಾವಿಲ್ಲ. ಸೋನು ಅಲ್ಲಿ ಮಮ್ಮಿ ಹಿಂದಿಲ್ಲ, ಇದೆ ಅದು. ಇದ ನ್ಯಾಚುರಲ್ ಶಿಲಾ ತೋರಣ ಅಂದ್ರೆ ಗ್ಯಾಪ್ ಐತಲ್ಲ ಅಲ್ಲೇ ಮಧ್ಯ. ಹಾಯ್ ಹಲೋ ಫ್ರೆಂಡ್ಸ್. ಪಿಕಾಕ್ 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 ಏನ್ ಮಾಡ್ತಿದ್ಯಾ? ಓ ಒಂದರ ಫೆದರ್ ಬಿಡು ಮರೆ. ಬಾ ಸಂಚು. ಅಲ್ಲಿ ಆಯ್ತಾವ ನಡಿ. ನಕ್ಕಿತು ಗುಡ್ಡದ ಮೇಲೆ ಇರತ್ತು ನಾವು. ಮಮ್ಮಿ ಗುಡ್ಡದ ಮೇಲೆ ಇರತ್ತು ನಾವು. ದಾಡಿ ಇಳಿ ಇಳಿ ಬಿಡ ಬಿಡ. ನಡಿ ಇಳಿ. ಅವ್ರು ಬರಲಿಲ್ಲ ಸಂಜು. ಹಿಡಿ ಸಂಜು ನೀ. ನಿಂದಿರಿ ಒಂದು ತೆಗಿತ. ವಿಡಿಯೋ ಎಕ್ಸ್ಪ್ಲೋರ್ ಮಾಡ.
ಶ್ರೀನಿವಾಸಾಯ ಅಲ್ಲ ಹೋಗಿ ನೋಡೋರು ಸುಮ್ಮನೆ ಅದಾರ ಇದ ರೂಢಿ ಮುಂದೆ ಬೀಳ್ತೈತದ ಅದಕ್ಕೆ ಇರ್ತಾರ. ನೆಕ್ಸ್ಟ್ ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ಆಲಯಂ ಅಂತ ಹೇಳಿ ಟೆಂಪಲ್ ಇಲ್ಲಿ ಬಂದ್ವಿ. ಇದು ಟೆಂಪಲ್ ಮಸ್ತ್ ಎಲ್ಲಿ ಕ್ಯಾಮ್ರಾ ಅಲಾವಿರಲಿಲ್ಲ. ಒಂದು ಚೂರು ದೇವ್ರದ ಗರ್ಭಗುಡಿ ಒಳಗಿಂದ ಮೂರ್ತಿನ ಫೋಟೋ ಚೂರು ವಿಡಿಯೋ ಮಾಡಿಕೊಂಡೆ ಹೈಟ್ ಮಾಡಿ. ಸೊ ಎಲ್ಲಿ ಮೊಬೈಲ್ ಎಲ್ಲ ಮಾಡೋದೇ ಇಲ್ಲ. ಆಮೇಲೆ ಇಲ್ಲಿ ಹಾತಿರಾಮ್ಜಿ ಸ್ವಾಮಿ ಅವ್ರದ್ದು ಜೀವಂತ ಸಮಾಧಿನೂ ಐತಿ. ಆಮೇಲೆ ಇಲ್ಲೊಬ್ರು ಅಗೋರಿ ಬಾಬಾಗಳು ಅಗೋರಿ ಬಾಬಾ ಕುಂತಿರ್ತಾರೆ ಹನುಮಂತನ ಪೂಜೆ ಮಾಡ್ಕೊಂತ. ಸೊ ಅಲ್ಲಿ ಲೇಡೀಸಿಗೆ ಅಲ್ಲವಿಲ್ಲ, ಓನ್ಲಿ ಜೆಂಟ್ಸಿಗೆ ಅಷ್ಟೇ ಬಿಡ್ತಾರೆ ಆ ಟೆಂಪಲ್ ಒಳಗೆ. ಸೊ ನಾ ವಿಡಿಯೋ ಮಾಡಾಕತ್ತಿದ್ದೆ, ಬೈದ್ಬಿಟ್ಟ ಅವ ನಂಗೆ. ಸರಿ ನಡಿ. ನೋಡಿ ಹೊಸೂರು ಒಂದ ಕಡೆ ನಡ್ರಿ ಪ್ಯೂರ್ ಇದೈತೆ ಒಳಗೆ ಆರ್ಕಿಟೆಕ್ಟ್. ಬ್ಲ್ಯಾಕ್ ಬರತೈತಿ ಯಾಕೋ. ಫಿಶ್ ಇದೆ ಗಂಟೆ ಒಳ ಫಿಶ್ ಇದೆ. ಹೋಟೆಲ್ ಶೋಲೆ ಇವನ್ನ ಬೇಡ ವಿಡಿಯೋ ಮಾಡತ್ತ. ಇಲ್ಲಿ ತಿರುಮಲ ಬಂದಮೇಲೆ ಒಂದು 5-6 ಪ್ಲೇಸ್ ಅದಾವ ಅಂತ ಹೇಳಿದ್ನಲ್ಲ. ಸೊ ಇವೆಲ್ಲ ಪ್ಲೇಸಿಗೆ ನಾವು ಅದು ಟಾಟಾ ಸುಮ್ಮನ ಮಾಡ್ಕೊಂಡು ಹೋಗಿದ್ವಿ, ಬಾಡಿಗೆ ಮಾಡ್ಕೊಂಡು ಹೋಗಿದ್ವಿ. ಸೊ ನಮಗೆ 1800 ಆಯ್ತು. ವರ್ತ್ ಅನ್ನಿಸ್ತು, ಚಲೋ ಅದಾವ, ಹೋಗ್ಬೋದು. ಏನು ಭಾಳ ಕಾಸ್ಟ್ಲಿ ಏನು ಅನ್ನಿಸ್ಲಿಲ್ಲ. ನಾವು ಎಷ್ಟೊತ್ತನ ನಿಂದಿರ್ತೀವಿ ಅಲ್ಲೆಲ್ಲ ನೋಡೋ ತನಕ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಹೆಚ್ಚು ಕಡಿಮೆ. ಸೊ ಓನ್ ವೆಹಿಕಲ್ ಇದ್ರೆ ತೀರ ಚಲೋ. ಇವರಾದ್ರೂ ನಮ್ಗೆ ಓನ್ ವೆಹಿಕಲ್ ಐತಿ ಅನ್ನೋರ್ಗತೆನೇ ಅನ್ನಿಸ್ತು. ನಮ್ಮದೇ ಗಾಡಿ ಅನ್ನೋರ್ಗತೆನೇ ನಮಗೆ ಫೀಲ್ ಆಯ್ತು. ಅವ್ರು ನಿಲ್ತಾರೆ, ಒಂದು 4 ತಾಸು ಅಂತೂ ಬೇಕು ಸುತ್ತಮುತ್ತ ಇವು ಎಲ್ಲ ಪ್ಲೇಸಸ್ ನೋಡೋಕೆ. ಸೊ ನಾವು ಬರೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನಾವು ಅಲ್ಲಿಂದ ಆಕಾಶಗಂಗೆ ಬಂದ್ವಿ. ಇದು ಮಸ್ತ್ ಐತೆ ಆಕಾಶಗಂಗೆ. ಮತ್ತು ನೀರು ಎಷ್ಟು ತಂಪಂದ್ರೆ ಫ್ರಿಜ್ ಒಳಗೆ ಇಟ್ಟರು ಅಷ್ಟು ತಂಪಿರಂಗಿಲ್ಲ, ಅಷ್ಟು ತಂಪಿದ್ದು ನೀರು. ಅಷ್ಟೇ ರುಚಿನಿದ್ದು ನೀರು. ಒಂದು ಏನಾರ ಬಾಟಲ್ ಒಯ್ದಿದ್ದು ತುಂಬ್ಕೊಂಡು ಬರೋಕೆ ಬರ್ತಿತ್ತು. ಭಾರಿ ಅಂದರೆ ಭಾರಿ ಟೇಸ್ಟ್ ಇದ್ವು ನೀರು. ಈ ಆಕಾಶಗಂಗೆ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು.
ತಿರುಮಲ ಒಳಗೆ ನಾವು ಎಲ್ಲ ಅಡ್ಡಾಡಿದ್ರು ನಮ್ಗೆ ಎಲ್ಲಿ ಎಕ್ಸ್ಪೆನ್ಸಿವ್ ಅನ್ನಿಸ್ಲೇ ಇಲ್ಲ. ಎಲ್ಲ ಕಡೆ ಚೀಪನ್ ಅನ್ನಿಸ್ತು. ಇವನ್ ಒಂದು ಊಟ ತಿಂಡಿನೂ ಎಲ್ಲ ನಮ್ಗೆ ಚೀಪ ಅನ್ನಿಸ್ತು. ಚಹಾ ಒಂದೇ ತುಟ್ಟಿಯಲ್ಲಿ 15 ರೂಪಾಯಿ. ನಮ್ಮ ಕಡೆ ಎಲ್ಲ ನಾವು ಕಡಿಮೆಗೆಲ್ಲ ಕುಡ್ತೀವಲ್ಲ, ಅದು ತುಟ್ಟಿ ಅನ್ನಿಸ್ತು ನನಗೆ ಅದಷ್ಟೇ. ಅದು ಅದ್ರ ಹೊರತು ಬೇರೆ ಕಡೆ ಎಲ್ಲ ಕಡೆನೂ ನಮ್ಗೆ ಫುಲ್ ಎಲ್ಲನೂ ಚೀಪ ಅದ. ಅದೇ ತಿರುಪತಿ ಒಳಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಭಾಳ ಅದು ಒಂದಷ್ಟು ಬೇಜಾರಾಯ್ತು. ಸೊ ಇಲ್ಲಿ ನಾವು ಇದನ್ನು ಟಾಟಾ ಸುಮೋ ತೊಗೊಂಡು ಹೋದ್ವಲ್ಲ, 1800 ವರ್ತ್ ಐತಿ. ಮಾಡಿ ಇಲ್ಲಿ ಮಾಡಿ ಹೇಳ್ತೀನಿ. ಹಿಂಗೆ ಕೆಳಗೆ ಕೂಡ ಅಶಕ ಕೆಳಗೆ ಕೂಡ ನಡಿ ಹೊಳ್ಳಿಲಿ. ಬಾ ಸೋನು ಸಂಜು, ನೀರೆಷ್ಟು ಕೋಲ್ಡ್ ಅದಾವ ನೋಡು. ಇನ್ನೆಟ್ ನಿಂದ್ರಿಸಿ. ಹರ್ಷ ಸರಿ ಹರ್ಷ ಸರಿ. ಹರ್ಷ ತಳಕ್ ಕೂಡ ಆಶಕ ತೆಗೆಸ್ಕೊಂಡು ನೋಡು. ಹಂಗೆ ಕೂಡ ಸಂಜುನ್ ಕೈ ಕೊಡು ಫೋನು. ಕೂಡ ತಳಗ ನೋಡಿಲಿ ಆಶಕ ಸರಿಯಾ? ಹೊಳ್ಳಿಲಿ ಸೋನಿ ಹೊಳ್ಳ. ಆಗ ಇಲ್ಲಿ ನೋಡಿಲಿ. ಸಂಜು ನಡೀರಿ. ನೆಕ್ಸ್ಟ್ ಪಾಪ ವಿನಾಶಂ ಅಂತ ಹೇಳಿ ಬಂದ್ವಿ. ಇಲ್ಲಿ ಪರ್ವತನಾಯಕನ ನಮಗೇನು ಬೇಕಾದೆಲ್ಲ ತೊಗೊಂಡು ಬರೋದು. ವಾಪಸ್ ಹೋಗಬೇಕಾದ್ರೆ ಹಿಂತಿರುಗಿ ನೋಡ್ಲಾರ್ದಂಗೆ ಬರ್ಬೇಕಂತಂದು ಹೇಳಿದ ಡ್ರೈವರ್. ಸೊ ನಾವು ಹಂಗೆ ಮಾಡಿದ್ವಿ. ನೈಲ್ ಫುಲ್ ಎಲ್ಲ ಜಳಕ ಮಾಡಿದ್ದೆ. ಅದು ಬೈ ಮಿಸ್ಟೇಕ್ ಅದು ವಿಡಿಯೋ ಡಿಲೀಟ್ ಆಗಿ ಹೋಯ್ತು ಎಡಿಟ್ ಮಾಡಬೇಕಾದ್ರೆ. ಸೊ ಇದಾಗಿತ್ತು ನಮ್ಮ ತಿರುಮಲದ ಡೇ 2 ಟ್ರಿಪ್ಪಿನ ಬ್ಲಾಗ್. ನೆಕ್ಸ್ಟ್ ಡೇ ಕಂಟಿನ್ಯೂ 3rd ಡೇದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ.